ಚಂದ್ರ ಅಯೋಧ್ಯೆಯನ್ನು ಕೋಸಲ ದೇಶವನ್ನು ದಾಟಿಕೊಂಡು ಗಂಗಾ ನದಿಯ ತೀರಕ್ಕೆ ಬಂದಿದ್ದಾನೆ. ಇಂಗುದಿ ವೃಕ್ಷದ ಬುಡದಲ್ಲಿ ಸೀತಾ ಸಮೇತನಾಗಿ ಭೂಮಿಯ ಮೇಲೆ ಮಲ್ಕೊಂಡಿದ್ದಾನೆ. ಲಕ್ಷ್ಮಣ ತಾನು ಧನುರ್ಬಾಣಧಾರಿಯಾಗಿ ಶ್ರೀರಾಮಚಂದ್ರನ ರಕ್ಷಣೆಗೆ ನಿಂತಿದ್ದಾನೆ. ಶ್ರೀರಾಮಚಂದ್ರನನ್ನು ಸ್ವಾಗತಿಸಿರುವಂತಹ ಗುಹ ತಾನು ಲಕ್ಷ್ಮಣನ ಜೊತೆ ಸೇರಿಕೊಂಡ. ಗುಹ ಲಕ್ಷ್ಮಣನೊಡನೆ ಇಂಥ ಮಾತುಗಳನ್ನು ಹೇಳಿದ. ಲಕ್ಷ್ಮಣ, ಶ್ರೀರಾಮಚಂದ್ರನ ರಕ್ಷಣೆಗೆ ಅಂತ ಹೇಳಿಕೊಂಡು ರಾತ್ರಿ ಹೊತ್ತು ನಿದ್ದೆ ಕೆಟ್ಟು ನೀನಿಲ್ಲಿ ಕಾದು ನಿಂತಿದ್ದಿ. ಶ್ರೀರಾಮಚಂದ್ರ ನನಗೆ ಅತ್ಯಂತ ಪ್ರಿಯನಾಗಿರತಕ್ಕಂತಹ ಅತಿಥಿ. ಇಂತಹ ಅತಿಥಿಯೊಬ್ಬನನ್ನು ಲೋಕದಲ್ಲಿ ಮತ್ತೆ ಬೇರೆ ಯಾರನ್ನು ಕೂಡ ನಾನು ಪಡೆಯುವುದು ಸಾಧ್ಯ ಇಲ್ಲ. ಅಂತಹ ಶ್ರೀರಾಮಚಂದ್ರನ ನನ್ನ ಅತಿಥಿಯ ಸತ್ಕಾರವನ್ನು ಮಾಡುವಂತಹದ್ದು ನನ್ನ ಧರ್ಮ. ರಾತ್ರಿ ಹೊತ್ತು ಆ ಶ್ರೀರಾಮಚಂದ್ರನ ರಕ್ಷಣೆಗೆ ನಾನು ಕಟಿಬದ್ಧನಾಗಿದ್ದೇನೆ. ಶ್ರೀರಾಮನೊಂದಿಗೆ ಬಂದಿರತಕ್ಕಂತಹ ನೀನೂ ದಣಿದಿದ್ದಿ, ನೀನೂ ವಿಶ್ರಮಿಸಿಕೋ. ಈ ಕಾಡಿನಲ್ಲಿ ಬರಿದೆ ಕ್ರೂರ ಪ್ರಾಣಿಗಳಿಂದ ಒದಗಬಹುದಾಗಿರತಕ್ಕಂತಹ ಭಯವನ್ನು ದೂರ ಮಾಡಲಿಕ್ಕೆ ನಾನು ಸಮರ್ಥ ಅಷ್ಟೇ ಅಲ್ಲ, ಚತುರಂಗ ಬಲೋಪೇತವಾಗಿರತಕ್ಕಂತಹ ಸೈನ್ಯ ಬಂದರೂ ಕೂಡ ಅದನ್ನೆದುರಿಸುವಂತಹ ಸಾಮರ್ಥ್ಯ ನಮ್ಮವರಿಗಿದೆ. ಹಾಗಾಗಿ ನಿರ್ಭೀತಿಯಿಂದ ನೀನೂ ಕೂಡ ವಿಶ್ರಮಿಸಿಕೋ. ರಾಮನ ರಕ್ಷಣೆಯ ಜವಾಬ್ದಾರಿ ನನಗೆ ನೀಡು. ಹೀಗೆ ಅಂತ ಹೇಳಿಕೊಂಡು ಆ ಗುಹ ಲಕ್ಷ್ಮಣನೊಡನೆ ಅಂದಾಗ ಲಕ್ಷ್ಮಣ ಅಂತ ಇದ್ದಾನೆ, ಕಥಂ ದಾಶರಥೌ ಭೂಮೌ ಶಯಾನೇ ಸಹ ಸೀತೆಯ ಶಕ್ಯ ನಿದ್ರಾ ಮಯಾ ಲಬ್ಧುಂ ಜೀವಿತಂ ವಾ ಸುಖಾನಿ ವಾ. ಗುಹ, ಶ್ರೀರಾಮಚಂದ್ರ ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿರಬೇಕಾಗಿರುವವನು ಮಡದಿಯೊಡನೆ ಒಬ್ಬ ಸಾಮಾನ್ಯನಂತೆ, ಒಬ್ಬ ಅನಾಥನಂತೆ ಬರಿದೇ ನೆಲದ ಮೇಲೆ ಇಲ್ಲಿ ಪವಡಿಸಿದ್ದಾನೆ. ಇಂಥ ಶ್ರೀರಾಮಚಂದ್ರ ಬರಿ ನೆಲದ ಮೇಲೆ ಇಲ್ಲಿ ಮರಗಿಲೋ ಹೊತ್ತಿಗೆ ನನಗೆ ಹೇಗೆ ನಿದ್ರೆ ಬಂದೀತು ಹೇಳು. ಕಥಂ ದಾಶರಥೌ ಭೂಮೌ ಶಯಾನೇ ಸಹ ಸೀತೆಯ. ಶ್ರೀರಾಮಚಂದ್ರ ಬರಿ ನೆಲದ ಮೇಲೆ ಮಲ್ಕೊಂಡಿದ್ದಾನೆ. ಅವನು ಹಾಗೆ ಮಲಗಿರೋವಾಗ ಶಕ್ಯ ನಿದ್ರಾಮಯ ಲಬ್ಧುಂ, ನನಗೆ ಹೇಗೆ ತಾನೇ ನಿದ್ದೆ ಬಂದೀತು, ನನಗೆ ಹೇಗೆ ಸುಖ ದೊರಕೀತು. ಇಂಥ ಶ್ರೀರಾಮಚಂದ್ರನನ್ನು ಈ ಅವಸ್ಥೆಯಲ್ಲಿ ಕಂಡು ನನ್ನ ಪ್ರಾಣ ಹೋಗಿಲ್ಲ ಅಂತಂದರೆ ಅದು ದೊಡ್ಡದು. ಯೋ ನ ದೇವಾಸುರೈ ಸರ್ವೈ ಶಕ್ಯ ಪ್ರಸಹಿತುಂ ಯುಧಿ ತಂ ಪಶ್ಯ ಸುಖ ಸಂಸುಪ್ತಂ ತೃಣೇಶು ಸಹ ಸೀತೆಯ. ಶ್ರೀರಾಮಚಂದ್ರನ ಸಾಮರ್ಥ್ಯ ಏನು? ಅವನು ಧನುರ್ಬಾಣಧಾರಿಯಾಗಿ ನಿಂತ ಅಂತಂದರೆ ದೇವತೆಗಳಿರಬಹುದು, ಅಸುರರಿರಬಹುದು, ಅಥವಾ ಇಬ್ಬರು ಕೂಡಿಕೊಂಡಿರಬಹುದು. ಶ್ರೀರಾಮಚಂದ್ರನ ಎದುರಿಸಲಿಕ್ಕೆ ಅವರು ಸಮರ್ಥರೇನು? ಯೋ ನ ದೇವಾಸುರೈ ಸರ್ವೈ ಶಕ್ಯ ಪ್ರಸಹಿತಂ ಯುಧಿ. ಯುದ್ಧಕ್ಕೆ ಶ್ರೀರಾಮಚಂದ್ರ ನಿಂತ ಅಂತಂದರೆ ಅವನು ಎದುರಿಸುವವರೇ ಇಲ್ಲ. ಅಂತಹ ಶ್ರೀರಾಮಚಂದ್ರ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನೆಲದಲ್ಲಿ ಹುಲ್ಲಿನ ಮೇಲೆ ಮಲಗಿರಬೇಕು? ಇಂತಹ ಸಾಮರ್ಥ್ಯವುಳ್ಳಂತಹ ಶ್ರೀರಾಮಚಂದ್ರ ನೋಡು, ಭೂಮಿ ಮೇಲೆ ಬರಿದೇ ಹುಲ್ಲಿನ ಮೇಲೆ ಮಲ್ಕೊಂಡಿದ್ದಾನೆ. ಅವನನ್ನೊಮ್ಮೆ ನೋಡು. ಯೋ ಮಂತ್ರ ತಪಸಾ ಲಬ್ಧ ವಿವಿಧೈಶ್ಚ ಪರಾಕ್ರಮೈ ಏಕೋ ದಶರಥಸ್ಯೈಷಃ ಪುತ್ರ ಸದೃಶಲಕ್ಷಣ. ಶ್ರೀರಾಮಚಂದ್ರನನ್ನು ಮಗನನ್ನಾಗಿ ಪಡಿಬೇಕು ಅಂತಿದ್ದರೆ ನಮ್ಮಪ್ಪ ದಶರಥ ಮಹಾರಾಜರು ಪಟ್ಟಿರತಕ್ಕಂತಹ ಕಷ್ಟ ಎಷ್ಟು.
ಮಂತ್ರ ತಪಸಾಲಬ್ಧ, ತಪಸ್ಸು ಮಾಡಿದ, ಪುತ್ರಕಾಮೇಷ್ಟಿಯನ್ನು ಮಾಡಿದ. ಆ ಮಂತ್ರದ ತಪಸ್ಸಿನ ಫಲವಾಗಿ ದೊರಕಿದವನು ಶ್ರೀರಾಮಚಂದ್ರ. ನಮ್ಮಪ್ಪನಿಗೆ ದಶರಥ ಮಹಾರಾಜರಿಗೆ ಸದೃಶವಾಗಿರತಕ್ಕಂತಹ ಗುಣಲಕ್ಷಣಗಳನ್ನು ಪಡೆದವನು. ಅಸ್ಮಿನ್ ಪ್ರವ್ರಜಿತೆ ರಾಜ ನ ಚಿರಂ ವರ್ತಯಿಷ್ಯತಿ, ವಿಧವಾ ಮೇದಿನಿ ನೂನಂ ಕ್ಷಿಪ್ರಮೇವ ಭವಿಷ್ಯತಿ. ಇಂತಹ ಮಗನನ್ನು ಕಾಡಿಗೆ ಕಳುಹಿಸಿರತಕ್ಕಂತಹ ದಶರಥ ಮಹಾರಾಜರಿಗೆ ಅವರಿಗೆ ನಿದ್ದೆ ಬರುತ್ತೇನು? ದಶರಥ ಮಹಾರಾಜರು ಉದ್ದೇಶಪೂರ್ವಕವಾಗಿ ರಾಮನನ್ನು ಕಳುಹಿಸಿದ್ರೇನು? ಇಲ್ಲ. ಇಂತಹ ದುಸ್ಥಿತಿ ಒದಗಿ ಬಂದಾಗ ಆ ದಶರಥ ಮಹಾರಾಜರು ಖಂಡಿತವಾಗಿಯೂ ಕೂಡ ಇವತ್ತು ಮಲ್ಕೊಂಡಿರೋದಿಲ್ಲ, ನಿದ್ದೆ ಮಾಡಿಕೊಂಡಿರೋದಿಲ್ಲ. ಅವರಿಗೆ ನಿದ್ದೆ ಬಂದಿಲ್ಲ ಅಂತಂದರೆ ನನಗೆ ತಾನೇ ಹಾಗೆ ನಿದ್ದೆ ಬಂದೀತು. ದುಃಖದ ಪರಾಕಾಷ್ಠೆ. ವಿಧವಾ ಮೇದಿನಿ ನೂನಂ ಕ್ಷಿಪ್ರಮೇವ ಭವಿಷ್ಯತಿ. ದಶರಥ ಮಹಾರಾಜರಿಗೆ ಒದಗಿ ಬಂದಂತಹ ದುಃಖದಿಂದ ಅವರಿಗೆ ಅವಶ್ಯವಾಗಿ ಮರಣ ಪ್ರಾಪ್ತವಾಗಬೇಕು. ಶ್ರೀರಾಮಚಂದ್ರನ ಮೇಲೆ ಅವರಿಗೆ ಇರತಕ್ಕಂತಹ ಅಭಿಮಾನ ಅಂತಹದ್ದು. ಅಂತಹ ಶ್ರೀರಾಮಚಂದ್ರ ಇವತ್ತು ಕಾಡಿಗೆ ಹೋದ ಅಂತಂದರೆ, ಇಲ್ಲಿ ಇಷ್ಟು ದುಃಖ ಪಡ್ತಾ ಇದ್ದಾನೆ ಅಂತಂದರೆ ಖಂಡಿತವಾಗಿಯೂ ಕೂಡ ನಮ್ಮಪ್ಪನ ಎದೆ ಒಡೆಯತ್ತೆ. ವಿನದ್ಯ ಸುಮಹಾನಾಥಂ ಶ್ರಮೇಣೋಪರತಾ ಸ್ತ್ರಿಯ ನಿರ್ಘೋಷೋಪರತಂ ತಾತ ಮನ್ಯೇ ರಾಜನಿವೇಶನಂ. ಒಂದೆಡೆ ತಂದೆ ದಶರಥ ಮಹಾರಾಜರ ಸ್ಥಿತಿ ಹೀಗೆ, ಶ್ರೀರಾಮಚಂದ್ರನನ್ನು ಕಳಕೊಂಡಿರತಕ್ಕಂತಹ ಅಂತಃಪುರದ ಸ್ತ್ರೀಯರು, ದಶರಥ ಮಹಾರಾಜನ ಮಡದಿಯರು, ಅವರೂ ಕೂಡ ಕೌಸಲ್ಯಾದೇವಿಯನ್ನು ಒಳಗೊಂಡಂತೆ ಎಲ್ಲರೂ ದುಃಖಿಸ್ತಾ ಇರ್ತಾರೆ. ಯಾಕೆ? ಶ್ರೀರಾಮಚಂದ್ರ ಕೌಸಲ್ಯಾದೇವಿಯಲ್ಲಿ ಒಂದು ಬಗೆ, ಇತರ ಸ್ತ್ರೀಯರಲ್ಲಿ ಒಂದು ಬಗೆ ನಡ್ಕೊಂಡವನಲ್ಲ. ತನ್ನ ತಾಯಿ ಕೌಸಲ್ಯಾದೇವಿಯಲ್ಲಿ ಯಾವ ರೀತಿ ಮಾತೃಭಾವವನ್ನು ತೋರಿಸ್ತಾ ಇದ್ನೋ, ದಶರಥ ಮಹಾರಾಜರ ಉಳಿದಂತಹ ಎಲ್ಲ ಮಡದಿಯರಲ್ಲೂ ಕೂಡ ಆ ರೀತಿ ಅವರ ನಡ್ಕೊಳ್ತಾ ಇದ್ದ. ಅವರ ತಾಯಿಯಂತೆ ಅವರನ್ನು ಪೂಜಿಸ್ತಾ ಇದ್ದ. ಹಾಗಾಗಿ ಶ್ರೀರಾಮಚಂದ್ರನಿಗೆ ಇವತ್ತೊದಗಿದಾದ ದುಸ್ಥಿತಿಗಾಗಿ ಮರುಕ ಪಡುವವಳು ಒಬ್ಬ ದಶರಥ ಮಹಾರಾಜ ಅಲ್ಲ, ಒಬ್ಬ ಕೌಸಲ್ಯ ತಾಯಿ ಮಾತೆ ಅಲ್ಲ. ಅಂತಃಪುರದ ಎಲ್ಲ ಸ್ತ್ರೀಯರು ಕೂಡ ಸಶಬ್ದವಾಗಿ ಆ ಅಳುವನ್ನು ಹೃದಯದೊಳಗೆ ಅದುಮಿಟ್ಟುಕೊಳ್ಳಲಾಗದೆ ಸಶಬ್ದವಾಗಿ ಕೂಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಆ ಅಳುವಿನ ಧ್ವನಿ ಆದರೂ ಎಷ್ಟು ಹೊತ್ತು ಅಂತ ಬಂದೀತು, ಅದರ ಆಯಾಸದಿಂದ ಆ ಧ್ವನಿಯೂ ಕೂಡ ಇವತ್ತು ಉಡುಗಿ ಹೋಗುವಂತಹ ಸಮಯ ಇದು. ಕೌಸಲ್ಯಾಚ ಇವ ರಾಜಾಚ ತಥೈವ ಜನನೀ ಮಮ ನಾಶಂಸೆ ಯದಿ ಜೀವಂತಿ ಸರ್ವೇತೇ ಶರ್ವರೇಮಿಮಾಂ. ನನಗೆ ಭಯ ಆಗ್ತಾ ಇದೆ. ಏನು ಭಯ? ಕಾಡಿನ ನಡುವೆ ಇದ್ದೇವೆ. ಯಾವ ಮೂಲೆಯಿಂದ ಏನು ಕಾಡು ಪ್ರಾಣಿ, ಕ್ರೂರ ಪ್ರಾಣಿ ಬಂದು ಹಿಂಸಿಸಿತೋ ಅಲ್ಲ, ಅಂತಃಪುರದೊಳಗಿರತಕ್ಕಂತಹ ನಮ್ಮ ತಂದೆ, ನಮ್ಮ ತಾಯಿದಿರು ಇವತ್ತಿನ ರಾತ್ರಿಯ ಹೊತ್ತಿಗೆ ಅವರು ಬದುಕಿರ್ತಾರೋ ಇಲ್ಲೋ? ಖಂಡಿತ ಅವರು ಈ ದುಃಖವನ್ನು ಸಹಿಸಿಕೊಂಡು ಬದುಕಿರೋದು ಸಾಧ್ಯ ಇಲ್ಲ. ಈ ರಾತ್ರಿಯನ್ನು ಅವರು ಕಾಣೋದಿಲ್ಲ. ಜೀವೇದಪಿ ಹಿ ಮೇ ಮಾತಾ ಶತ್ರುಘ್ನಸ್ಯಾನ್ವವೇಕ್ಷಯ ತದ್ದುಃಖಂ ಯದಿ ಕೌಸಲ್ಯ ವೀರಸೂಹು ವಿನಶಿಷ್ಯತಿ. ನಮ್ಮ ತಾಯಿಗೆ, ಸುಮಿತ್ರೆಗೆ ನಾವಿಬ್ಬರು ಮಕ್ಕಳು. ಲಕ್ಷ್ಮಣ ನಾನು, ಇನ್ನೊಬ್ಬ ಶತ್ರುಘ್ನ. ಸುಮಿತ್ರಾದೇವಿಯಿಂದ, ನನ್ನ ತಾಯಿಯ ಬಳಿಯಿಂದ ನಾನಂತೂ ದೂರಾಗಿದ್ದೇನೆ. ಆ ನೋವು ನನ್ನ ತಾಯಿಗೆ ಅವಶ್ಯವಾಗಿದ್ದೇ ಇದೆ. ಆದರೂ ಕೂಡ ಇನ್ನೊಬ್ಬ ಮಗನಿದ್ದಾನೆ, ಶತ್ರುಘ್ನನಿದ್ದಾನೆ, ಅವನನ್ನು ನಾಳೆ ದಿವಸ ನಾನು ಕಾಣ್ತೇನೆ ಅನ್ನೋ ಒಂದು ಆಸೆಯಿಂದಲಾದರೂ ಆಕೆಯ ಪ್ರಾಣ ಉಳಿದೀತು. ಆದರೆ ಆ ಕೌಸಲ್ಯಾದೇವಿ ಇರೋನೇ ಒಬ್ಬ ಮಗ, ಅವನನ್ನು ಈ ರೀತಿಯಾಗಿ ದುಸ್ಥಿತಿಗಿಳಿದವನನ್ನು ಕಂಡರೆ ಆಕೆಯ ಹೃದಯ
ನಿಂತಿತೇ ಏನು? ಅನುರಕ್ತ ಜನಾಕೀರ್ಣ ಸುಖಾಲೋಕ ಪ್ರಿಯಾವಹ ರಾಜವ್ಯಸನ ಸಂಸೃಷ್ಟ ಸಾಪುರೀ ವಿನಶಿಷ್ಯತಿ. ಹೀಗೆ ಶ್ರೀರಾಮಚಂದ್ರನಿಗಾಗಿ ಮರುಕಪಡುವವನು ದಶರಥ ಮಹಾರಾಜ ಒಬ್ಬನಲ್ಲ, ಕೌಸಲ್ಯಾತಾಯಿ ದೇವಿ ಒಬ್ಬಳಲ್ಲ, ಅಂತಃಪುರದ ಸ್ತ್ರೀಯರು ಮಾತ್ರ ಅಲ್ಲ, ಸಾ ಪುರೀ ವಿನಶಿಷ್ಯತಿ. ಶ್ರೀರಾಮಚಂದ್ರನನ್ನು ಕಳಕೊಂಡಿರತಕ್ಕಂತಹ ನಗರದ ಜನ ಎಲ್ಲರೂ ಕೂಡ ದುಃಖಿಸ್ತಾ ಇರ್ತಾರೆ. ಯಾಕೆ? ಆ ಪ್ರಜೆಗಳ ಮೇಲೂ ಕೂಡ ಶ್ರೀರಾಮಚಂದ್ರನಿಗೆ ಪುತ್ರ ವಾತ್ಸಲ್ಯ. ಎಲ್ಲಿ ಒಮ್ಮೆ ಹೊರಗೆ ಹೋದ ಅಂತಂದರೆ ಮರಳಿದಾಕ್ಷಣ ಎಲ್ಲರಲ್ಲೂ ಕೂಡ ಯೋಗಕ್ಷೇಮವನ್ನು ಕುಶಲವನ್ನು ವಿಚಾರಿಸ್ತಾ ಇದ್ದ, ಪ್ರಜೆಗಳ ಕಷ್ಟವನ್ನು ತನ್ನ ಕಷ್ಟ ಅಂತ ಭಾವಿಸ್ತಾ ಇದ್ದ, ತನ್ನ ಸುಖವನ್ನು ಆ ಪ್ರಜೆಗಳೊಂದಿಗೆ ಹಂಚಿಕೊಳ್ತಾ ಇದ್ದ. ಅಂತಹ ಪ್ರಜೆಗಳು ಶ್ರೀರಾಮಚಂದ್ರನ ಆ ಪ್ರಜೆಗಳಲ್ಲಿ ಯಾವ ರೀತಿ ಅನುರಕ್ತನಾಗಿದ್ದಾನೋ ಅದಕ್ಕನುಗುಣವಾಗಿ ಆ ಪ್ರಜೆಗಳು ಕೂಡ ಶ್ರೀರಾಮಚಂದ್ರನಲ್ಲಿ ಆ ರೀತಿಯ ಗೌರವ ಪ್ರೀತಿ ಅದನ್ನು ತೋರಿಸ್ತಾ ಇದ್ದವರು. ಹಾಗಾಗಿ ಶ್ರೀರಾಮಚಂದ್ರನಿಗೊದಗಿದಂತಹ ಇವತ್ತಿನ ದುಸ್ಥಿತಿಗೆ ಆ ಪ್ರಜೆಗಳೆಲ್ಲರೂ ಕೂಡ ಮರುಕ ಬರ್ತಾರೆ. ಕಥಂ ಪುತ್ರಂ ಮಹಾತ್ಮಾನಂ ಜ್ಯೇಷ್ಠಪುತ್ರಂ ಅಪಶ್ಯತಃ ಶರೀರಂ ಧಾರಯಿಷ್ಯಂತಿ ಪ್ರಾಣ ರಾಜ್ಞೋ ಮಹಾತ್ಮನಃ. ಆ ದಶರಥ ಮಹಾರಾಜನನ್ನು ನೆನೆದು ಈ ರೀತಿ ಚಿಂತಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರ 4 ಮಕ್ಕಳು ಹೌದು ದಶರಥ ಮಹಾರಾಜರಿಗೆ. ಶ್ರೀಮದ್ ಆಚಾರ್ಯರಂತ ಇದ್ದಾರೆ, ಆ 4 ಮಕ್ಕಳಲ್ಲಿ ವಿಶೇಷತೋ ರಾಮಮುಖೇಂದು ಬಿಂಬಂ ಅವೇಕ್ಷ್ಯ ರಾಜ ಕೃತಕೃತ್ಯ ಆಸೀತ್. ಮಕ್ಕಳೇ ಇಲ್ಲದಂತಹ ದಶರಥ ಮಹಾರಾಜ ಆ ಸ್ಥಿತಿಯಲ್ಲಿ ಪುತ್ರಕಾಮೇಷ್ಟಿಯನ್ನು ಮಾಡಿ 4 ಮಕ್ಕಳನ್ನು ಪಡೆದ. ಆ 4 ಮಕ್ಕಳಲ್ಲಿ ಹಿರಿಯನಾಗಿರತಕ್ಕಂತಹ ಶ್ರೀರಾಮಚಂದ್ರನ ಮುಖವನ್ನು ಕಂಡರೆ ನನ್ನ ಬದುಕು ಇವತ್ತಿಗೆ ಸಾರ್ಥಕವಾಯಿತು, ನಾನು ಮಾಡಬೇಕಾಗಿರತಕ್ಕಂಥ ಕರ್ತವ್ಯಗಳೆಲ್ಲವೂ ಕೂಡ ಪೂರೈಸಿತು ಅನ್ನೋ ಭಾವನೆ ದಶರಥ ಮಹಾರಾಜನಿಗೆ ಆ ಶ್ರೀರಾಮಚಂದ್ರನ ಕಂಡಾಗ ಆಗ್ತಾಯಿತ್ತು. ಆ ರೀತಿ ಯಾವ ಶ್ರೀರಾಮನ ಕಂಡಾಗ ನನ್ನ ಬದುಕು ಧನ್ಯವಾಯಿತು ಎಂದು ಭಾವಿಸ್ತಾ ಇದ್ನೋ ಅಂತಹ ಶ್ರೀರಾಮಚಂದ್ರನನ್ನು ಈ ಮುಪ್ಪಿನ ಅವಸ್ಥೆಯಲ್ಲಿ ಕಳಕೊಂಡ್ರೆ ಅವನಿಗೆ ಒದಗಿದಂತಹ ದುಸ್ಥಿತಿಯನ್ನು ನಾವು ಎಣಿಸೋದು ಸಾಧ್ಯ ಇಲ್ಲ. ಆತನ ಬದುಕು ಉಳಿಯೋದು ಕಷ್ಟ. ವಿನಷ್ಟೇ ನೃಪತವು ಪಶ್ಚಾತ್ ಕೌಸಲ್ಯ ವಿನಶಿಷ್ಯತಿ ಅನಂತರಂಚ ಮಾತಾಪಿ ಮಮ ನಾಶಮುಪೈಷ್ಯತಿ. ಹಾಗೆ ದುಃಖದಿಂದ ದಶರಥ ಮಹಾರಾಜರು ಪ್ರಾಣ ಕಳಕೊಂಡರು ಅಂತಂದದ್ದಾದರೆ ಕೌಸಲ್ಯಾದೇವಿಗೆ ಆಕೆಗೆ ಎದೆ ಒಡೆಯಲ್ಲೇನು? ಕೌಸಲ್ಯಾದೇವಿಗೆ ಆಸರೆಯಾಗಿದ್ದದ್ದು ಒಬ್ಬ ಶ್ರೀರಾಮಚಂದ್ರ. ಕೈಕೇಯಿಯ ಮೇಲಿನ ಮೋಹದಿಂದಾಗಿ ದಶರಥ ಮಹಾರಾಜ ಕೈಕೇಯಿಯೊಡನೆ ಅತ್ಯಂತ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದ. ಪತಿಯ ಈ ಗುಣವನ್ನು ದುರ್ಬಳಕೆ ಮಾಡಿಕೊಂಡಂತಹ ಕೈಕೇಯಿ ದೇವಿ ಹಿರಿಯಳಾಗಿರತಕ್ಕಂತಹ ಕೌಸಲ್ಯೆಯನ್ನು ಬುದ್ಧಿಪೂರ್ವಕವಾಗಿ ಕಡೆಗಣಿಸ್ತಾ ಇದ್ದಳು. ಅಂತಹ ಕೌಸಲ್ಯ ಪತಿ ಕಡೆಗಣಿಸಿದರೇನಂತೆ, ನನಗೊಬ್ಬ ಮಗನಿದ್ದಾನೆ, ನಾಳೆ ದಿನ ಅವನು ಬೆಳೆದು ದೊಡ್ಡವನಾಗ್ತಾನೆ, ಅವನ ಮುಖವನ್ನು ಕಂಡು ನಾನೆಲ್ಲ ದುಃಖಗಳನ್ನು ಕಳ್ಕೊಳ್ತೇನೆ, ಹೀಗೆ ಅಂತ ಭಾವಿಸಿ ಇದ್ದವಳು ಕೌಸಲ್ಯಾದೇವಿ. ಅಂತಹ ಕೌಸಲ್ಯಾದೇವಿಗೆ ಆಸರೆಯಾಗಿದ್ದಂತಹ ಮಗ ಶ್ರೀರಾಮಚಂದ್ರನನ್ನು ಕೈ ದೂರ ಮಾಡಿದಳು. ರಾಮಚಂದ್ರ ದೂರ ಆದಾಗ ದಶರಥ ಮಹಾರಾಜರೂ ದೂರ ಆದರು. ಈ ಕಡೆ ಪತಿಯೂ ಇಲ್ಲ, ಆ ಕಡೆ ಮಗನೂ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಆ ಕೈಕೇಯಿಯ ಜೊತೆಗೆ ತಾನು ಬಾಳುವೇನು ಸಾಗಿಸಬೇಕು? ಆ ದುರ್ಭರವಾಗಿರತಕ್ಕಂತಹ ಬದುಕಿನ ಕ್ಷಣಗಳನ್ನು ನೆನೆಸಿಕೊಂಡೇ ಆ ಕೌಸಲ್ಯಾದೇವಿ ದುಃಖದಿಂದ ಪ್ರಾಣ ಬಿಡ್ತಾಳೆ. ದಶರಥ ಮಹಾರಾಜರೂ ಹೋದರು, ಕೌಸಲ್ಯೆಯೂ ಹೋದಳು. ಇವರಿಬ್ಬರು ಈ ಸ್ಥಿತಿಯನ್ನು ನೋಡಿದಾಗ ನನ್ನ ತಾಯಿ ಸುಮಿತ್ರಾದೇವಿ ಕೂಡ ಪ್ರಾಣ ಕಳ್ಕೊಳ್ತಾಳೆ. ಅನಂತರಂಚ ಮಾತಾಪಿ ಮಮ ನಾಶಮುಪೈಷ್ಯತಿ.
ಅನೇಕ ಕನಸುಗಳನ್ನು ಕಟ್ಟಿದ್ದ ದಶರಥ ಮಹಾರಾಜ. ಅತಿಕ್ರಾಂತಂ ಅನವಾಪ್ಯ ಮನೋರಥಂ ರಾಜ್ಯೇ ರಾಮಂ ಅನಿಕ್ಷಿಪ್ಯ ಪಿತಾಮೇ ವಿನಶಿಷ್ಯತಿ. ದಶರಥ ಮಹಾರಾಜರಿಗೆ ರಾಮನ ಪೌರುಷವನ್ನು ಕಂಡು, ರಾಮನ ಗುಣಗಳನ್ನು ಕಂಡು ರಾಮನನ್ನು ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಬೇಕು. ದಶರಥ ಮಹಾರಾಜ ರಾಮನ ಮೇಲೆ ಕಟ್ಟಿರತಕ್ಕಂತಹ ಕನಸುಗಳು ಅದು ಒಂದಲ್ಲ ಎರಡಲ್ಲ, ಹೀಗಾಗತ್ತೆ ಅಂತ ಹೇಳಿಕೊಂಡು ರಾಮನ ಮೇಲೆ ಅನೇಕ ಕನಸುಗಳನ್ನು ಕಟ್ಟಿದ್ದ. ಅಂತಹ ಯಾವೊಂದು ಕನಸುಗಳು ಕೂಡ, ಚಿಂತನೆಗಳು ಕೂಡ, ಬಯಕೆಗಳು ಕೂಡ ಈಡೇರದೆ 14 ವರ್ಷಗಳ ಕಾಲ ರಾಮನನ್ನು ಕಾಡಿಗಟ್ಟಿದುದರ ಫಲ ತಾನು ದುಃಖಿತನಾಗಿ ಸಾವನ್ನಪ್ತಾ ಇದ್ದಾನೆ. ಅಂತಹ ಸ್ಥಿತಿಯಲ್ಲಿ ಆ ನಮ್ಮಪ್ಪನನ್ನು ಮಕ್ಕಳಾದವರು ಅಂತ್ಯೇಷ್ಟಿಯಲ್ಲಿದ್ದು ಆ ವಿಧಿಗಳನ್ನೆಲ್ಲ ಪೂರೈಸಬೇಕು. ಆದರೆ ಅಂತಹ ಯೋಗ ಅದು ನಮಗಿಲ್ಲವಾಗಿ ಹೋಯಿತು. ಸಿದ್ಧಾರ್ಥಾ ಪಿತರಂ ವೃತ್ತಂ ತಸ್ಮಿನ್ ಕಾಲೇ ಹ್ಯುಪಸ್ಥಿತೆ ಪ್ರೇತಕಾರ್ಯೇಷು ಸರ್ವೇಷು ಸಂಸ್ಕರಿಷ್ಯಂತಿ ರಾಘವಂ. ದಶರಥ ಮಹಾರಾಜರು ಈ ಸ್ಥಿತಿಯಲ್ಲಿ ಮೃತರಾದರು ಅಂತಂದರೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೋಸ್ಕರವಾದರೂ ಕೂಡ ಮಕ್ಕಳಾದವರು ಯಾವ ಈ ಕಾರ್ಯವನ್ನು ಅವಶ್ಯವಾಗಿ ಮಾಡಲೇಬೇಕೋ ಆ ಕಾರ್ಯದಲ್ಲಿ ನಮಗೆ ಪಾಲ್ಗೊಳ್ಳುವಂತಹ ಭಾಗ್ಯವೂ ಇಲ್ಲವಾಯಿತು. ಅದೊಂದು ದೊಡ್ಡ ಯಜ್ಞ. ಸಾವು ಅನ್ನತಕ್ಕಂತಹದ್ದು ಅದು ಅನಿವಾರ್ಯವಾಗಿರತಕ್ಕಂತಹ ಆ ಸಾವಿನ ಸ್ಥಿತಿಯಲ್ಲಿ ಆ ಪ್ರೇತ ಕಾರ್ಯಗಳನ್ನು ಮಾಡೋದೇನಿದೆ ಅದೊಂದು ದೊಡ್ಡ ಯಜ್ಞ. ಅದನ್ನು ಬದುಕಿನಲ್ಲಿ ಒಂದು ಬಾರಿ ಮಾತ್ರ ಮಾಡಲಿಕ್ಕೆ ಬರುತ್ತೆ. ಬಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿಲ್ಲ ಅಂದರೆ ಇನ್ನೊಂದು ದಿವಸ ಮಾಡೋಣ ಆಗೋದಿಲ್ಲ. ಅಂತಹ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯ ನಮಗಿಲ್ಲವಾಗಿದೆ. ಈ ಕಾರಣಕ್ಕೋಸ್ಕರವಾದರೂ ನಾವು ಕಾಡನ್ನು ಬಿಟ್ಟು ಮತ್ತೆ ಪುನಃ ಊರಿಗೆ ಹೋಗಿ ಬರತಕ್ಕಂತಹ ಸ್ಥಿತಿ ಇಲ್ಲ. ಆ ಹೊತ್ತಿಗೆ ನಮ್ಮಪ್ಪನ ಆ ಪ್ರೇತ ಕಾರ್ಯದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡುವವರು ಯಾರಿದ್ದಾರೋ ಅವರೇ ಧನ್ಯರು. ಆ ಭಾಗ್ಯ ನಮಗಿಲ್ಲವಾಗಿ ಹೋಯಿತು. ಹೀಗೆ ಪರಿಪರಿಯಲ್ಲಿ ಆ ಲಕ್ಷ್ಮಣ ಜೊತೆಗಿದ್ದಂತಹ ಗುಹನಲ್ಲಿ ತನ್ನ ದುಃಖವನ್ನೆಲ್ಲ ತೋಡಿಕೊಳ್ತಾ ಅಂತ ಇದ್ದಾನೆ. ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸಿಕೊಂಡು ಮತ್ತೆ ಪುನಃ ಅಯೋಧ್ಯೆಗೆ ಮರಳೋದಿದೆ. ಆ ಅಯೋಧ್ಯೆಯನ್ನು ತಾನೇನು ಕಂಡಿದ್ದಾನೆ ಲಕ್ಷ್ಮಣ ಚಿತ್ರಿಸ್ತಾ ಇದ್ದಾನೆ. ರಮ್ಯಚತ್ವರ ಸಂಸ್ಥಾನಾಂ ಸಂವಿಭಕ್ತ ಮಹಾಪಥಾಂ ಹರ್ಮ್ಯ ಪ್ರಾಸಾದ ಸಂಪನ್ನಾಂ ಗಣಿಕಾವರ ಶೋಭಿತಾಂ. ಅಯೋಧ್ಯ ಎಂತಹದ್ದು ರಮ್ಯಚತ್ವರ ಸಂಸ್ಥಾನಾಂ, ಒಳ್ಳೆಯ ವಿಸ್ತೃತವಾಗಿರತಕ್ಕಂಥ ಅಂಗಳಗಳು, ಅಲ್ಲಲ್ಲಿ ವಿಶಾಲವಾಗಿರತಕ್ಕಂತಹ ಮಾರ್ಗಗಳು, ಎತ್ತರದ ಸೌಧಗಳು, ಇದೆಲ್ಲ ಕೂಡಿರುವಂತಹದ್ದು. ರಥಾಶ್ವಗಜ ಸಂಬಾಧಾಂ ತೂರ್ಯನಾದ ನಿನಾದಿತಾಂ ಸರ್ವಕಲ್ಯಾಣ ಸಂಪೂರ್ಣಾಂ ಹೃಷ್ಟಪುಷ್ಟ ಜನಾಕುಲಾಂ. ವಾಹನ, ರಥ, ಅಶ್ವ, ಗಜ ಸಾಕಷ್ಟು ತುಂಬಿಕೊಂಡಿರುವಂತಹದ್ದು. ಮಂಗಳ ಘೋಷಗಳು ಎಲ್ಲೆಂದರಲ್ಲಿ ಪ್ರತಿನಿತ್ಯ ಕೇಳ್ತಾ ಇರ್ತಾವೆ. ತೂರ್ಯನಾದ ನಿನಾದಿತಾಂ, ಎಲ್ಲೆಂದರಲ್ಲಿ ಸದಾಕಾಲವೂ ಕೂಡ ಮಂಗಲ ಕಾರ್ಯಗಳು. ಇದರಿಂದಾಗಿ ಅಲ್ಲಿನ ಪ್ರಜೆಗಳೆಲ್ಲರೂ ಕೂಡ ಹೃಷ್ಟ ಪುಷ್ಟ ಜನಾಕುಲಾಂ, ಸಂತೋಷದಿಂದ ಸಮೃದ್ಧಿಯಿಂದ ಬದುಕನ್ನು ನಡೆಸ್ತಾ ಇರತಕ್ಕಂತಹ ಪ್ರಜೆಗಳು. ಆರಾಮೋದ್ಯಾನ ಸಂಪನ್ನಾಂ ಸಮಾಜೋತ್ಸವ ಶಾಲಿನೀಂ ಸುಖಿತಾ ವಿಚರಿಷ್ಯಂತಿ ರಾಜಧಾನೀಂ ಪಿತುರ್ಮಮ. ಅಲ್ಲಲ್ಲಿ ಉದ್ಯಾನಗಳು,
ಪುಷ್ಪೋದ್ಯಾನಗಳು, ಮಾವಿನ ತೋಪುಗಳು, ಎಲ್ಲೆಂದರಲ್ಲಿ ಪ್ರತಿನಿತ್ಯ ಎಂಬಂತೆ ಸಮಾಜ ಉತ್ಸವ ಶಾಲಿನಿ. ಜನ ಸೇರಬೇಕು, ಉತ್ಸವ ನಡೀಬೇಕು, ಸಂತೋಷದಿಂದ ಜನ ದಿನ ದೂಡಬೇಕು, ಸಾಗಿಸಬೇಕು. ಸುಖಿತಾ ವಿಚರಿಷ್ಯಂತಿ ರಾಜಧಾನಿಂ ಪಿತುರ್ಮಮ. ಈ ರೀತಿಯಾಗಿ ಸಮೃದ್ಧಿಯ ಬದುಕನ್ನು ಸಾಗಿಸ್ತಾ ಇರುವಂತಹ ರಾಜಧಾನಿ ಅದು ನಮ್ಮಪ್ಪನ ರಾಜಧಾನಿ. ಅಪಿ ಜೀವೇದ್ ದಶರಥಃ ವನವಾಸಾತ್ ಪುನರ್ವಯಂ ಪ್ರತ್ಯಾಗಮ್ಯ ಮಹಾತ್ಮಾನಂ ಅಪಿ ಪಶ್ಯಾಮ ಸುವ್ರತಂ. ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸಿಕೊಂಡು ಮತ್ತೆ ಅಯೋಧ್ಯೆಗೆ ಮರಳಿ ಬಂದಾಗ ದಶರಥ ಮಹಾರಾಜರು ಬದುಕಿದ್ದುಕೊಂಡು ಶ್ರೀರಾಮಚಂದ್ರನನ್ನು ಸ್ವಾಗತಿಸಿ ಯಾರೇನು? ದಶರಥ ಮಹಾರಾಜನನ್ನು ನಾವು ಮತ್ತೆ ಪುನಃ ಕಾಣುವಂತಹ ಯೋಗ ನಮಗೆ ಕೂಡಿ ಬಂದೀತೇನು? ಅಭಿಜೀವೇ ದಶರಥ ಇರಬಹುದೇ? ವನವಾಸಾತ್ ಪುನರ್ವಯಂ ಪ್ರತ್ಯಾಗಮ್ಯ, ವನವಾಸವನ್ನು ಪೂರೈಸಿಕೊಂಡು ಮರಳಿ ಬಂದು ನಾವು ಮಹಾತ್ಮನಾಗಿರತಕ್ಕಂತಹ ದಶರಥ ಮಹಾರಾಜನನ್ನು ನಾನು ಪಶ್ಯಾಮ, ಕಾಣುವ ಯೋಗ್ಯ ಇದೆಯೇ? ಅಪಿ ಸತ್ಯ ಪ್ರತಿಜ್ಞೇನ ಸಾರ್ಧಂ ಕುಶಲಿನಾ ವಯಂ ನಿವೃತ್ತೇ ವನವಾಸ್ಮೇಸ್ಮಿನ್ ಅಯೋಧ್ಯಾಂ ಪ್ರವಿಶೇಮಹಿ. ವನವಾಸವನ್ನು ಪೂರೈಸಿಕೊಂಡು, ಯಾಕೆ? ನಮ್ಮಪ್ಪನ ಮಾತು ಅದು ಸತ್ಯವಾಗಬೇಕು, ಅಪ್ಪನ ಮಾತು ಅದು ಭಗ್ನವಾಗಬಾರದು. ಅಂತಹ ಒಂದು ವ್ರತವನ್ನು ಸ್ವೀಕರಿಸಿಕೊಂಡು ವನವಾಸವನ್ನು ಪೂರೈಸಿಕೊಂಡು ಮತ್ತೆ ಅಯೋಧ್ಯೆಗೆ ಮರಳುವಾಗ ನಮ್ಮೊಬ್ಬನ ಜೊತೆಗೂಡಿಕೊಂಡು ನಾವು ಪುರವನ್ನು ಪ್ರವೇಶ ಮಾಡ್ತಾ ಸಂತೋಷಪಟ್ಟೇವೇನು? ಪರಿದೇವಯ ಮಾನಸ್ಯ ದುಃಖಾರ್ಥಸ್ಯ ಮಹಾತ್ಮನಃ ತಿಷ್ಠತೋ ರಾಜಪುತ್ರಸ್ಯ ಶರ್ವರೀ ಸಾತ್ಯವರ್ತತ. ಈ ರೀತಿಯಾಗಿ ಲಕ್ಷ್ಮಣ ಪರಿಪರಿಯಾಗಿ ಶ್ರೀರಾಮಚಂದ್ರ ಪವಡಿಸಿದ್ದಾನೆ. ತಾನು ಜಾಗೃತನಾಗಿದ್ದುಕೊಂಡು ತನ್ನ ಜೊತೆಗೆ ಇರತಕ್ಕಂತಹ ಗುಹನಲ್ಲಿ ಶ್ರೀರಾಮಚಂದ್ರನಿಗೆ ಒದಗಿದಂತಹ ದುಸ್ಥಿತಿ, ತನಗೊದಗಿದಂತಹ ದುಸ್ಥಿತಿ, ಶ್ರೀರಾಮಚಂದ್ರನನ್ನು ನೆನೆದು ದಶರಥ ಮಹಾರಾಜರು ಪಡಬಹುದಾಗಿರತಕ್ಕಂತಹ ದುಃಖ, ತಾಯಂದಿರು ಪಡಬಹುದಾದಂತಹ ದುಃಖ, ಪ್ರಜೆಗಳು ಅವರಿಗೊದಗಿದಂತಹ ದುಃಖ, ಇವನ್ನೆಲ್ಲ ಒಂದೊಂದಾಗಿ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಗುಹನೊಡನೆ ಅದನ್ನೆಲ್ಲ ಹೊರಗೆಡವುತ್ತಾ ರಾತ್ರಿಯನ್ನು ಕಳೀತಾ ಇದ್ದಾನೆ. ಈ ರೀತಿಯ ಚಿಂತನೆಯಲ್ಲಿ ನಿರತನಾಗಿರುವಂತೇನೆ, ಗುಹನಲ್ಲಿ ಮಾತನಾಡ್ತಾ ಇರುವಂತೇನೆ ರಾತ್ರಿ ಕಳೀತಾ ಇದೆ. ತಥಾ ಹಿ ಸತ್ಯಂ ಬ್ರುವತಿ ಪ್ರಜಾಹಿತೆ ನರೇಂದ್ರಸೂನೌ ಗುರುಸೌಹೃದಾದ್ಗುಹ ಮುಮೋಚ ಬಾಷ್ಪಂ ವ್ಯಸನಾಭಿಪೀಡಿತ ಜ್ವರಾತುರೋ ನಾಗೈವ ವ್ಯಥಾತುರ. ಲಕ್ಷ್ಮಣ ಈ ರೀತಿಯಾಗಿ ತಮ್ಮ ಬದುಕಿನಲ್ಲಿ ಒದಗಿದಂತಹ, ತಂದೆ ತಾಯಂದಿರ ಬದುಕಿನಲ್ಲಿ ಕೂಡಿ ಬಂದಂತಹ, ಪ್ರಜೆಗಳಿಗೆ ಒದಗಿ ಬಂದಂತಹ ದುಸ್ಥಿತಿಯನ್ನು ನೆನೆದು ಒಂದೊಂದನ್ನಾಗಿ ಪ್ರತ್ಯೇಕವಾಗಿ ಅದನ್ನು ಪ್ರಕಟಪಡಿಸ್ತಾ ಗುಹನ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ದರೆ ಆ ಗುಹನ ಸ್ಥಿತಿ ಅಂದಿದ್ರು. ಯಾರು ಗುಹ ಅಂತ ಹೇಳಿದರೆ ಬಹಿಪ್ರಾಣ ಇವ. ಗುಹ ಅಂತ ಹೇಳಿದರೆ ಅತ್ಯಂತ ಪ್ರಿಯನಾಗಿರತಕ್ಕಂತಹ ಸಖ ಶ್ರೀರಾಮಚಂದ್ರನಿಗೆ. ಅವನ ಮನಸ್ಸು ಕೂಡ, ಅವನ ಹೃದಯವೂ ಕೂಡ ಒಡೆಯುತ್ತಾ ಇದೆ. ಮುಮೋಚ ಬಾಷ್ಪಂ ವ್ಯಸನಾಭಿಪೀಡಿತ. ಆ ದುಃಖ ಅವನನ್ನೂ ಕೂಡ ಕಾಡಲಿಕ್ಕೆ ಹತ್ತಿದೆ, ಶುರು ಮಾಡಿದೆ. ಕಣ್ಣೀರನ್ನು ಕೋಡಿಯನ್ನೇ ಹರಿಸ್ತಾ ಇದ್ದಾನೆ. ಜ್ವರದಿಂದ ಪೀಡಿತವಾಗಿರತಕ್ಕಂತಹ ಆನೆ ಹೇಗೆ ಕಣ್ಣೀರನ್ನು ಸುರಿಸ್ತಾ ಇರತ್ತೆ, ಅದರಂತೆ ಆ ಗುಹನೂ ಕೂಡ ಮಮ್ಮಲ ಮರುಗ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.